Taste the Daily. Taste the Daily. ಅಫ್ಘಾನಿಸ್ತಾನದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. 500 ಜನ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹಿಂದೂ ಕುಶ್ ಪ್ರದೇಶದಲ್ಲಿ 6.3ರಷ್ಟು ತೀವ್ರತೆ ದಾಖಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ನಡೆದಿರುವಂಥ ಭೂಕಂಪದ ಸನ್ನಿವೇಶ ಇದು. ಹಿಂದೂ ಕುಶ್ ಪ್ರದೇಶದಲ್ಲಿ 6.3ರಷ್ಟು ಭೂಕಂಪ ಆಗಿದೆ. ಪಾಕಿಸ್ತಾನ ಗಡಿಯ 10 ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಇದೆ. ಅಫ್ಘಾನಿಸ್ತಾನದ ಭೂಕಂಪ ಎಷ್ಟೊಂದು ಜನರನ್ನು ಬಲಿ ಪಡೆದಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಜನ ಗಾಯಗೊಂಡಿದ್ದಾರೆ. ಇಂತಹ ಪ್ರಬಲವಾದ ಭೂಕಂಪ ಅಲ್ಲಿ ಸಂಭವಿಸುತ್ತೆ ಅಂತ ಹೇಳಿ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿರಲಿಲ್ಲ ಅಂತ ಕಾಣಿಸುತ್ತೆ. ಈಗ ರಕ್ಷಣಾ ಕಾರ್ಯಾಚರಣೆ ಸಾಗ್ತಾ ಇದೆ. ಅದರ ತೀವ್ರತೆ ನಿಜಕ್ಕೂ ಕೂಡ ಅಲ್ಲಿನ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಭೂಕಂಪದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೇಗೆ ಭೂಮಿ ಶೇಕ್ ಆಗಿದೆ ಅನ್ನೋದನ್ನು, ಭೂಮಿ ಹೇಗೆ ಅಲ್ಲಿ ನಡುಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಹಿಂದೂ ಕುಶ್ ಪ್ರದೇಶದ ಭೂಕಂಪದ ಸನ್ನಿವೇಶ ಇದು. ಪಾಕಿಸ್ತಾನದ ಭಾಗದಲ್ಲಿರುವಂಥ ಕುನಾರ್ ಪ್ರಾಂತ್ಯದಲ್ಲಿ ಈ ಭೂಕಂಪನ ಸಂಭವಿಸಿದೆ. ಕೇವಲ 8 ಕಿಲೋಮೀಟರ್ ಆಳದಲ್ಲಿ ಕಂಪನವಾಗಿದೆ. ಇದರಿಂದಾಗಿ ಅಪಾರ ಹಾನಿ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ನೂರ್ಗುಲ್, ಸೋಕಿ, ವತ್ಪುರ್, ಮನೋಗಿ ಜಿಲ್ಲೆಗಳಲ್ಲಿ ಈ ಭೂಕಂಪ ಸಂಭವಿಸಿದೆ. 250ಕ್ಕೂ ಹೆಚ್ಚು ಜನ ಆರಂಭದಲ್ಲಿ ಮೃತಪಟ್ಟಿದ್ದರು. ಈಗ ಸಾವಿನ ಸಂಖ್ಯೆ 500 ಆಗಿದೆ. ಕ್ಷಣಕ್ಕೂ ಕೂಡ ಈ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಭೂಕಂಪ ಅಫ್ಘಾನಿಸ್ತಾನವನ್ನು ತಲ್ಲಣಗೊಳಿಸಿದೆ. ಅನೇಕ ಕಟ್ಟಡಗಳು ಕೂಡ ಧರಾಶಾಹಿಯಾಗಿದ್ದಾವೆ. ಜನ ಈಗಲೂ ಕೂಡ ಸಾವು ಬದುಕಿನ ಮಧ್ಯೆ ಕೆಲವಷ್ಟು ಜನ ಹೋರಾಡ್ತಾ ಇದ್ದಾರೆ. ठीक है, लेवल में खड़े हैं, ज़लज़ले का झटका आया है और ये देखें ना, लोग काफ़ी तादाद में ये टावर से